ಗುರುವಾರದ ದಿವಸ ಚಾಂದ್ರಮಾನ ಯುಗಾದಿ ಬಂದಿರತಕ್ಕಂಥದ್ದು ಪರಾಭವ ನಾಮ ಸಂವತ್ಸರ ಅವತ್ತೇ ಪ್ರಾರಂಭ ಆಗುವುದರಿಂದ ಗುರುವಾರ ಯಾವ ವಾರ ಯುಗಾದಿ ಹಬ್ಬ ಬರುತ್ತೋ ಅವತ್ತಿನ ಆ ವಾರಾಧಿಪತಿಯೇ ಆ ವರ್ಷಕ್ಕೂ ಕೂಡ ರಾಜನಾಗಿರ್ತಾರೆ. ಆದ್ದರಿಂದ ಈ ವರ್ಷ ಗುರುವಾರ ಬಂದಿರುವುದರಿಂದ ಗುರು ಗ್ರಹ ಏನಿದೆ ಈ ವರ್ಷದ ರಾಜನಾಗಿರತಕ್ಕಂಥದ್ದು. ಸಸ್ಯಾಧಿಪನಾಗಿ ಮಂತ್ರಿಯಾಗಿರತಕ್ಕಂಥವನು ಕುಜಗ್ರಹ ಮಂಗಳ ಗ್ರಹ. ಇನ್ನು ಸೇನಾಧಿಪ ಚಂದ್ರನಾಗಿರತಕ್ಕಂಥದ್ದು, ಸಸ್ಯಾಧಿಪ ಶುಕ್ರ, ಧಾನ್ಯಾಧಿಪ ಬುಧನಾಗಿರತಕ್ಕಂಥದ್ದು, ಅರ್ಘ್ಯಾಧಿಪ ಚಂದ್ರ, ಮೇಘಾಧಿಪ ಚಂದ್ರ, ರಸಾಧಿಪ ಅಂದರೆ ರಸಾದೆ ನಾವು ಬೆಳೆದಕ್ಕಂತಹ ಏನು ಬೆಳೆ ಇದೆ ಅದರಲ್ಲಿ ವಿಟಮಿನ್ಸ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಅದು ಸರಿಯಾಗಿರಬೇಕಾದರೆ ಆ ವರ್ಷಕ್ಕೆ ಸಂಬಂಧಪಟ್ಟಂತಹ ಗ್ರಹ ನಮಗೆ ಪೂರಕವಾಗಿದ್ದಾಗ, ರಸಾಧಿಪದ ಚೆನ್ನಾಗಿದ್ದಾಗ ಮಾತ್ರ ನಾವು ಬೆಳೀತಕ್ಕಂತಹ ಬೆಳೆ ಫಲವತ್ತಾಗಿರುತ್ತೆ ಅನ್ನತಕ್ಕಂಥದ್ದು. ಈ ರಸಾಧಿಪ ಈ ವರ್ಷದಲ್ಲಿ ರವಿ ಆಗಿರತಕ್ಕಂಥದ್ದು, ನೀರಸಾಧಿಪ ಗುರು ಮತ್ತು ಪಶುನಾಯಕ ಶ್ರೀಕೃಷ್ಣ. ಆದ್ದರಿಂದ ಇವೆಲ್ಲವೂ ಪ್ರಮುಖವಾಗಿರತಕ್ಕಂಥದ್ದು. ಒಂದು ವರ್ಷದಲ್ಲಿ ನಾವು ಹೇಗೆ ರಾಜ್ಯಾಧಿಕಾರವನ್ನು ಅಥವಾ ಚುನಾವಣೆ ಆದ ನಂತರ ಯಾರು ರಾಜ, ಯಾರು ಮುಖ್ಯಮಂತ್ರಿ, ಯಾರು ಮಂತ್ರಿಗಳು, ಯಾವ ಡಿಪಾರ್ಟ್ಮೆಂಟ್ಗೆ ಯಾರು ಸಂಬಂಧಪಟ್ಟಿರ್ತಕ್ಕವರು ನಾವು ಯಾವ ರೀತಿಯಾಗಿ ನಮ್ಮ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೋ ಅದೇ ರೀತಿಯಲ್ಲಿ ಈ ಪ್ರಕೃತಿಯಲ್ಲೂ ಕೂಡ ಒಂದು ಪ್ರಪಂಚ ಭೂಮಂಡಲ ಸರಿಯಾಗಿ ನಡೆಯಬೇಕಾದರೆ ಪ್ರತಿಯೊಂದು ವರ್ಷಕ್ಕೂ ಕೂಡ ದೇವರದ ಭಗವಂತನ ನೇಮದ ಅನುಸಾರವಾಗಿ ಈ ರೀತಿ ಒಬ್ಬ ರಾಜ ಒಬ್ಬ ಮಂತ್ರಿ ಅನ್ನತಕ್ಕಂಥದ್ದು ಇರುತ್ತೆ. ಅದರಿಂದ ಈ ಪರಾಭವ ನಾಮ ಸಂವತ್ಸರದಲ್ಲಿ ಗುರುಗ್ರಹ ವಿಶೇಷವಾದಂತಹ ರಾಜನಾಗಿರುವುದರಿಂದ ಎಲ್ಲದೂ ಒಳ್ಳೆಯದೇ ಆಗುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಯುದ್ಧ ಈಗಾಗಲೇ ನಡೀತಾ ಇದೆ, ಯುದ್ಧ ಭೀತಿ ಆವರಿಸ್ತಾ ಇದೆ. ಆದರೆ ನಮಗೆ ಅದರಿಂದ ಯಾವ ರೀತಿಯ ಇನ್ನೂ ಯುದ್ಧ ಎಲ್ಲ ಸ್ವಲ್ಪ ಕಡಿಮೆ ಆಗಬಹುದು ಅನ್ನತಕ್ಕಂಥದ್ದು ಕೂಡ ನಮಗೆ ಇದರಿಂದ ತಿಳಿದು ಬರುತ್ತೆ. ಇನ್ನು ಗುರು ರಾಜತ್ವ ಫಲಂ, ಗುರು ರಾಜನಾಗಿರೋದೇ ಅದರಿಂದ ಏನು ಫಲ ಇದೆ ಅನ್ನತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ದ್ವಿಜಾತಯ ಕರ್ಮಣ ಶಾಸ್ತ್ರಧರ್ಮ ಸನ್ಮಾರ್ಗಗಣ ನೀತಿವಿದೋ ನರೇಂದ್ರಾಹ ಅಂತೇಳಿ ಹೇಳಿದ್ದಾರೆ. ಅಂದರೆ ಗುರುವು ರಾಜನಾಗಿರುವುದರಿಂದ ಸತ್ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ ಅನ್ನತಕ್ಕಂಥದ್ದು. ಎಲ್ಲಿ ನೋಡಿದರೂ ಪೂಜೆ ಪುನಸ್ಕಾರ ತೀರ್ಥಯಾತ್ರೆಗಳು ಆ ಮೂಲಕ ಯಜ್ಞ ಯಾಗಾದಿಗಳು ನಡೀತಕ್ಕಂಥದ್ದು, ಧಾರ್ಮಿಕ ಪ್ರವೃತ್ತಿಗಳ ಕಡೆ ಜನರ ಪ್ರಜೆಗಳ ಬುದ್ಧಿ ಪ್ರೇರಣೆ ಆಗತಕ್ಕಂಥದ್ದು. ಈ ರೀತಿಯಾಗಿ ಗುರು ರಾಜನಾಗಿರುವುದರಿಂದ ಸತ್ಕಾರ್ಯಗಳು ಧರ್ಮ ಕಾರ್ಯಗಳು ಎಲ್ಲ ಕಡೆಯಲ್ಲೂ ಕೂಡ ನಡೆಯುತ್ತೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಅವರ ಕುಲಕ್ಕೆ ಸಂಬಂಧಪಟ್ಟಂತಹ ಧರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಿಕೊಳ್ತಾರೆ. ಅವರಿಗೆ ಅವರ ಕುಲಕ್ಕೆ ಅವರದ್ದೇ ಆದಂತಹ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವ ರೀತಿಯಾಗಿ ಆಚರಣೆಯನ್ನು ಮಾಡಬೇಕು ಅದು ಮಾಡುವುದಕ್ಕೆ ಬುದ್ಧಿ ಪ್ರೇರಣೆ ಆಗುತ್ತೆ ಅಂಥೇಳಿ. ಎಷ್ಟೋ ಕುಲದಲ್ಲಿ ಆಚರಣೆಗಳೆಲ್ಲ ಬಿಟ್ಟೋಗಿಬಿಟ್ಟಿದೆ, ಆಧುನಿಕವಾಗಿ ನಗರಕ್ಕೆ ಬಂದಿರ್ತಾರೆ. ಅದರಿಂದ ಅವರ ಆಚರಣೆಗಳೇನು, ಅವರ ಸಂಪ್ರದಾಯ ಅನ್ನತಕ್ಕಂಥದ್ದು ಏನು ಅಂತ ಅವರಿಗೆ ಗೊತ್ತಿರೋದಿಲ್ಲ. ಅದೆಲ್ಲವೂ ಕೂಡ ಗುರು ರಾಜನಾಗುವುದರಿಂದ ವಿಶೇಷವಾಗಿ ಬುದ್ಧಿ ಪ್ರೇರಣೆಯಾಗಿ ಅವರಿಗೆ ಕುಲಕ್ಕೆ ಸಂಬಂಧಪಟ್ಟಂತೆ ಸಂಪ್ರದಾಯಗಳನ್ನು ಪಾಲಿಸ್ತಕ್ಕಂತಹ ಸತ್ಕಾರ್ಯಗಳನ್ನು ಧರ್ಮ ಕಾರ್ಯಗಳನ್ನು ಮಾಡತಕ್ಕಂತಹ ಬುದ್ಧಿಯೂ ಕೂಡ ಈ ವರ್ಷದಲ್ಲಿ ಜನರಿಗೆ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಹೇಳಿದ್ದಾರೆ. ಜೊತೆಯಲ್ಲಿ ಗುರು ಆಗಿರೋದು ಎಲ್ಲದೂ ಕೂಡ ಒಳ್ಳೆಯದೇ ಆಗುತ್ತೆ. ರಾಜರಿಗೂ ಕೂಡ ಒಳ್ಳೆಯ ಸದ್ಬುದ್ಧಿ ಅನ್ನತಕ್ಕಂಥದ್ದು. ಯಥಾ ರಾಜ ತಥಾ ಪ್ರಜಾ ಅಂತೇಳಿ ಹೇಳ್ತಾರೆ. ಆದ್ದರಿಂದ ರಾಜನು ಹೇಗಿರ್ತಾನೋ ಹಾಗೆ ಪ್ರಜೆಗಳು ಕೂಡ ಇರ್ತಾರೆ ಅನ್ನತಕ್ಕಂಥದ್ದು. ಪ್ರಜೆಗಳು ಮಾಡತಕ್ಕಂತಹ ಪಾಪ ಎಲ್ಲ ರಾಜನಿಗೆ ಬರುತ್ತಂತೆ, ರಾಜನು ಮಾಡತಕ್ಕಂತಹ ಕೆಟ್ಟ ಕೆಲಸಗಳ ಫಲವು ಪ್ರಜೆಗಳಿಗೆಲ್ಲ ಬರುತ್ತಂತೆ. ಆದ್ದರಿಂದ ರಾಜನು ಸಜ್ಜನರಾಗಿರಬೇಕು, ಸದ್ಬುದ್ಧಿ ಉಳ್ಳವನಾಗಿರಬೇಕು, ಪ್ರಜೆಗಳು ಕೂಡ ಅದೇ ರೀತಿಯಾಗಿ ಇರ್ತಾರೆ. ಆದ್ದರಿಂದ ರಾಜರಿಗೂ ಕೂಡ ಒಳ್ಳೆಯ ಸದ್ಬುದ್ಧಿ ಅನ್ನತಕ್ಕಂಥದ್ದು ಈ ವರ್ಷದಲ್ಲಿ ಇರುತ್ತೆ. ಪ್ರಜೆಗಳು ಕೂಡ ಅದಕ್ಕೆ ಪೂರಕವಾಗಿ ವರ್ತಿಸ್ತಕ್ಕಂತಹ ವಿಶೇಷವಾದಂತಹ ಸಂವತ್ಸರವು ಕೂಡ ಈ ಪರಾಭವ ನಾಮ ಸಂವತ್ಸರ ಆಗಿರತಕ್ಕಂಥದ್ದು. ಒಳ್ಳೆಯ ಮಳೆ ಮತ್ತು ಧನಧಾನ್ಯಗಳು ಚೆನ್ನಾಗಿ ಈ ವರ್ಷ ಬೆಳೆಯುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಇದೆಲ್ಲ ಗುರು ರಾಜನಾಗಿರುವುದರಿಂದ ನಮಗೆ ಸಿಗತಕ್ಕಂತಹ ಫಲ. ಇನ್ನು ಕುಜ ಮಂತ್ರಿ ಆಗಿರುವುದರಿಂದ ಯಾವ ರೀತಿ ಆಗುತ್ತೆ, ಅಗ್ನಿತತ್ವದ ಗ್ರಹ ಕುಜ ಅನ್ನತಕ್ಕಂಥದ್ದು. ಕುಜ ಮಂತ್ರಿ ಆದಾಗ ಹೆಚ್ಚು ಘರ್ಷಣೆಗಳಿಗೆ ಕಲಹಗಳಿಗೆ ಇದಕ್ಕೆ ಅವನು ಬುದ್ಧಿ ಪ್ರೇರಣೆಯನ್ನು ಕೊಡ್ತಾನೆ. ಆದ್ದರಿಂದ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇನ್ನೂ ಯುದ್ಧೋನ್ಮಾದ ಅಂಥೇಳಿ ಹೇಳ್ತಾರೆ, ಯುದ್ಧೋನ್ಮಾದ ಜಾಸ್ತಿ ಆಗತಕ್ಕಂತಹ ಸಂದರ್ಭಗಳು ಉಂಟು. ಇನ್ನು ಬೇರೆ ಬೇರೆ ದೇಶಗಳು ಪರಸ್ಪರ ಕಚ್ಚಾಡತಕ್ಕಂಥದ್ದು, ಯುದ್ಧವನ್ನು ಮಾಡತಕ್ಕಂಥದ್ದು, ಯುದ್ಧದ ಭೀತಿ ಅನ್ನತಕ್ಕಂಥದ್ದು ಉಂಟಾಗತಕ್ಕಂತಹ ಸಾಧ್ಯತೆಗಳು, ಅದರಿಂದ ಸಾವಿರಾರು ಜನರ ಪ್ರಾಣ ಹೋಗತಕ್ಕಂತಹದ್ದು ಕೂಡ ಈ ಕುಜನು ಮಂತ್ರಿ ಆಗಿರುವುದರಿಂದ ಉಂಟಾಗುತ್ತೆ ಅನ್ನತಕ್ಕಂಥದ್ದು ನಾವು ಇಲ್ಲಿ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗತ್ತೆ. ಎಲ್ಲವೂ ಕೂಡ ಈ ಪ್ರಪಂಚಕ್ಕೆ ಅನ್ವಯಿಸುತ್ತೆ. ಕೆಲವೊಂದು ಪ್ರದೇಶಗಳಿಗೆ ಆ ಕುಜನು ಇರತಕ್ಕಂತಹ ದಿಕ್ಕು ಯಾವುದೇ
ಆ ದಿಕ್ಕಿನಲ್ಲಿ ಹೆಚ್ಚು ಯುದ್ಧ ಉಂಟಾಗತಕ್ಕಂಥದ್ದು, ಅನಾಹುತಗಳು ಉಂಟಾಗತಕ್ಕಂಥದ್ದು, ಆ ಮೂಲಕ ಸಾವಿರಾರು ಲಕ್ಷಾಂತರ ಜನ ಮರಣ ಹೊಂದತಕ್ಕಂತಹದ್ದು ಪ್ರಮುಖವಾಗಿ ಇದರಲ್ಲಿ ಉಂಟಾಗುತ್ತೆ ಅಂತ ಹೇಳಿ ಅರ್ಥ. ಅದರಿಂದ ಕುಜನು ಮಂತ್ರಿ ಆಗಿರುವುದರಿಂದ ಇವಾಗ ಕಲಹಗಳು, ಘರ್ಷಣೆಗಳು, ಪರಸ್ಪರ ದೇಶಗಳಲ್ಲಿ ಯುದ್ಧಗಳು ಇನ್ನೂ ಕೂಡ ಜಾಸ್ತಿ ಆಗತಕ್ಕಂಥದ್ದು. ನಾವು ಒಂದು ಕುಟುಂಬ ಅಂತ ಬಂದಾಗ, ಒಂದು ಸಮಾಜ ಅಂತ ಬಂದಾಗ ಅದರಲ್ಲೂ ಕೂಡ ಕುಟುಂಬಗಳಲ್ಲಿ ತಾಳ್ಮೆ ಅನ್ನತಕ್ಕಂಥದ್ದು ಇರುವುದಿಲ್ಲ, ಸಹನೆಯಿಂದ ವರ್ತಿಸುವುದಿಲ್ಲ. ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಕುಟುಂಬದಲ್ಲಿ ಕಲಹಗಳು ನಿರಂತರವಾಗಿ ಉಂಟಾಗತಕ್ಕಂತಹ ಸಾಧ್ಯತೆಗಳು ಕೂಡ ಕುಜನು ಮಂತ್ರಿಯಾಗಿರುವುದರಿಂದ ಉಂಟಾಗುತ್ತೆ. ಆದ್ದರಿಂದ ಆದಷ್ಟು ಇಷ್ಟದೇವರ ಕುಲದೇವರ ಪೂಜೆಯನ್ನು ಮಾಡುವುದರಿಂದ ಕುಜನ ಒಂದು ಈ ದುಷ್ಪ್ರಭಾವದಿಂದ ನಾವು ಹೊರಬರುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಬೇಕಾಗುತ್ತೆ. ಚಂದ್ರ ಸೇನಾಧಿಪತ್ವ ಆಗಿರುವುದರಿಂದ ಸಹಜವಾಗಿಯೇ ಧನಧಾನ್ಯಗಳಿಗೆಲ್ಲ ಬೆಲೆ ಕಡಿಮೆ, ಈಗಾಗಲೇ ಬೆಲೆ ಜಾಸ್ತಿ ಆಗುತ್ತೆ, ಜಾಸ್ತಿ ಆಗಿದೆ ಅಂತ ಹೇಳಿ ಎಷ್ಟೋ ಜನ ಬಡವರೆಲ್ಲರೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಆದರೆ ಚಂದ್ರ ರಸಾಧಿಪತಿ ಆಗಿರುವುದರಿಂದ, ರಸಾಧಿಪತಿ ಮತ್ತು ಸೇನಾಧಿಪತಿ ಎರಡೂ ಕೂಡ ಚಂದ್ರನೇ ಆಗಿರುವುದರಿಂದ ಸಾತ್ವಿಕವಾದಂತಹ ಗ್ರಹ ಆಗಿರುವುದರಿಂದ ಉತ್ತಮವಾದಂತಹ ಫಸಲು ಬರುತ್ತೆ ಅಂತ. ಅಂದರೆ ಒಳ್ಳೆಯ ಮಳೆ ಆದರೆ ಒಳ್ಳೆಯ ಫಸಲು ಕೂಡ ಬರುತ್ತೆ. ಕೃಷಿಕರಿಗೆ ಒಂದು ಒಳ್ಳೆಯ ಸುದ್ದಿ ಅನ್ನತಕ್ಕಂಥದ್ದು ಈ ವರ್ಷದಲ್ಲಿ ಇದೆ ಅಂತ ಹೇಳ್ಬೋದು. ಅಂದರೆ ಸೂಕ್ತವಾದ ಕಾಲದಲ್ಲಿ ಸೂಕ್ತವಾದಂತಹ ಒಂದು ಮಳೆ ಬರತಕ್ಕಂಥದ್ದು, ಯಾವ ಪ್ರದೇಶದಲ್ಲಿ ಎಷ್ಟು ಬೀಳಬೇಕೋ ಅದಕ್ಕೆ ಪ್ರಮಾಣಕ್ಕೆ ಅನುಸಾರವಾಗಿ ಬಿದ್ದಾಗ ಕೃಷಿಕರಿಗೂ ಕೂಡ ಅನುಕೂಲ ಆಗುತ್ತೆ. ಆ ರೀತಿಯಾಗಿ ರಸಾಧಿಪತಿ ಚಂದ್ರನಾಗಿರುವುದರಿಂದ ಉತ್ತಮವಾದಂತಹ ಧನಧಾನ್ಯಗಳು ಬೆಳೆದು ಉತ್ತಮವಾದಂತಹ ಫಸಲನ್ನು ಕೊಡುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿರತಕ್ಕಂತಹ ಒಂದು ವಿಷಯ. ಜೊತೆಯಲ್ಲಿ ಈ ಹೈನುಗಾರಿಕೆ, ನಾವು ಗೋವನ್ನು ಪ್ರಧಾನವಾಗಿ ನಮ್ಮ ಧರ್ಮದಲ್ಲಿ ತೆಗೆದುಕೊಳ್ಳತಕ್ಕಂಥದ್ದು. ಹೈನುಗಾರಿಕೆಯನ್ನು ಮಾಡತಕ್ಕಂಥವರಿಗೆ ವಿಶೇಷವಾದಂತಹ ಪ್ರಗತಿ ಈ ವರ್ಷದಲ್ಲಿ ಇದೆ ಎನ್ನತಕ್ಕಂಥದ್ದು. ಶುಕ್ರನಿರ್ಬೋದು, ಜೊತೆಯಲ್ಲಿ ಬುಧ ಇರ್ಬೋದು, ಚಂದ್ರ, ಈ ಎಲ್ಲ ಪ್ರತಿಯೊಂದು ಗ್ರಹಗಳು ಈ ವರ್ಷದ ಆಧಿಪತ್ಯವನ್ನು ಹೊಂದಿರುವುದರಿಂದ ಹೆಚ್ಚು ಕಡಿಮೆ ಒಂದು 70% ಒಳ್ಳೆಯ ಅಂಶಗಳನ್ನು ನಾವು ಇಲ್ಲಿ ನೋಡ್ಬೋದು. ಯಾವುದೇ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಕೃಷಿ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ದೇಶಕ್ಕೆ ಸಂಬಂಧಪಟ್ಟಂಥ ವಿವಿಧ ರೀತಿಯಾದಂತಹ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಬೆಳವಣಿಗೆ ಇದೆ ಅಂತ ಹೇಳ್ಬೋದು ನಮ್ಮ ಭಾರತ ದೇಶಕ್ಕೆ ತೆಗೆದುಕೊಂಡಾಗ. ಇನ್ನು ಉಪನಾಯಕರು, ಅದರಲ್ಲೂ ಭಗವಾನ್ ಶ್ರೀಕೃಷ್ಣ, ಕೃಷ್ಣಂ ವಂದೇ ಜಗದ್ಗುರುಂ, ಅವನು ಪಶುನಾಯಕತ್ವವನ್ನು ಹೊಂದಿರುವುದರಿಂದ ಪಶುಗಳಿಗೆ ವೃದ್ಧಿ, ಅಂದರೆ ಗೋ ಅಥವಾ ಯಾವುದೇ ರೀತಿಯಾದಂತಹ ಒಂದು ಈ ಪ್ರಾಣಿಗಳನ್ನು ಸಾಕಣೆ ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ಒಂದು ಅಭಿವೃದ್ಧಿ ಇದೆ ಅನ್ನತಕ್ಕಂಥದ್ದು. ಹೇರಳವಾಗಿ ಗೋವಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂತಹ ಒಂದು ಆ ವೃತ್ತಿಯನ್ನು, ಹೈನುಗಾರಿಕೆಯನ್ನು ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ವರ್ಷ ಈ ವರ್ಷ ಅಂಥೇಳಿ ನಾವು ಹೇಳಬೇಕಾಗುತ್ತೆ. ಆದ್ದರಿಂದ ಈ ವ್ಯವಹಾರವನ್ನು ಮಾಡತಕ್ಕಂಥದ್ದು, ವಸ್ತುಗಳಿಗೆ ಸಂಬಂಧಪಟ್ಟಂತೆ ಶನಿ ಅಧಿಪತಿಯಾಗಿರುವುದರಿಂದ ಈ ಓನ್ ಬಿಸ್ನೆಸ್ ಮಾಡತಕ್ಕಂಥ, ಸ್ವಂತ ಉದ್ಯಮವನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಸಮಸ್ಯೆಗಳು ಬರಬಹುದು. ವ್ಯಾಪಾರದಲ್ಲಿ ತೊಂದರೆಗಳು ಉಂಟಾಗಿ ಆರ್ಥಿಕವಾದಂತಹ ಕುಸಿತಕ್ಕೆ ಕಾರಣ ಆಗಬಹುದು. ಇದೆಲ್ಲ ಒಂದು ವರ್ಷದಲ್ಲಿ ಇರತಕ್ಕಂತಹ ಒಂದು ಗುರು, ಕುಜಗ್ರಹ, ಶನಿಗೆ ಸಂಬಂಧಪಟ್ಟಂತೆ, ಚಂದ್ರನಿಗೆ ಸಂಬಂಧಪಟ್ಟಂತೆ ಈ ವರ್ಷದಲ್ಲಿ ಯಾರು ರಾಜರು, ಯಾರು ಮಂತ್ರಿ, ಯಾರು ಸೇನಾಧಿಪತಿ, ರಸಾಧಿಪತಿ ಅನ್ನತಕ್ಕಂತಹ ವಿಚಾರ. ಆದ್ದರಿಂದ ಗುರುಗ್ರಹ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಪರಾಭವ ನಾಮ ಸಂವತ್ಸರದಲ್ಲಿ ಗುರುಗ್ರಹ ರಾಜನಾಗಿರುವುದರಿಂದ ನಮ್ಮ ಭಾರತ ದೇಶಕ್ಕೆ ಹೆಚ್ಚು ಕಡಿಮೆ ಯಾವುದೇ ರೀತಿಯಾದಂತಹ ಕಂಟಕಗಳು ಇಲ್ಲ. ಕೆಲವೊಂದು ಚಿಕ್ಕ ಪುಟ್ಟದು ಇರಬಹುದು, ಆದರೂ ಕೂಡ ಅದನ್ನು ಸಂಭಾಳಿಸಿಕೊಂಡು ಆ ಮೂಲಕ ಆಡಳಿತವನ್ನು ನಡೆಸ್ತಕ್ಕಂತಹ ಶಕ್ತಿ ನಮ್ಮ ನಾಯಕರಿಗೆ ಇದೆ ಅನ್ನತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಅದರಿಂದ ನಮ್ಮ ದೇಶಕ್ಕೆ ಗುರುವಿನ ಒಂದು ಅನುಗ್ರಹ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಇರುವುದರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಈ ವರ್ಷದಲ್ಲಿ ಬರುವುದಿಲ್ಲ ಅಂಥೇಳಿ ನಾವು ಹೇಳಬೇಕಾಗತ್ತೆ.